ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸಿಹಿ ಸುದ್ದಿ. ಯಾಕಂದ್ರೆ ಈಗ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯು ಗುತ್ತಿಗೆದಾರರಿಂದ ಸಿಬ್ಬಂದಿಗಳನ್ನ ಪಡೆಯುವುದನ್ನ ನಿಲ್ಲಿಸಿ ಈಗ ಜಿಲ್ಲಾ ಮಟ್ಟಗಳಲ್ಲೇ ಒಂದು ಸಹಕಾರ ಸಂಘಗಳನ್ನ ಸ್ಥಾಪಿಸಿ ನೇರವಾಗಿ ಹೊರಗುತ್ತಿಗೆ ನೌಕರರಿಗೆ ಸಂಬಳವನ್ನು ಪಾವತಿಸುವ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಇದು ಯಾವ ರೀತಿ ಅಂತಂದ್ರೆ, ಹೊರಗುತ್ತಿಗೆಯಿಂದ ನೇಮಕವಾದ ಏನು ಸಿಬ್ಬಂದಿಗಳಿಗೆ ಗುತ್ತಿಗೆದಾರರಿಂದ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಲು. ಯಾಕಂದ್ರೆ ಗುತ್ತಿಗೆದಾರರು ಕೆಲವು ಕಡೆ ನೌಕರಿಗೆ ಸರಿಯಾದ ಸಂಬಳವನ್ನು ಪಾವತಿಸ್ತಾ ಇಲ್ಲ. ಆಮೇಲೆ ಸೇವಾ ಭದ್ರತೆ ESI PF ಗಳನ್ನು ನೀಡ್ತಾ ಇಲ್ಲ. ಆಮೇಲೆ ಸೇವಾ ಭದ್ರತೆ ಸಹ ಇಲ್ಲ. ಅವರಿಗೆ ಯಾವ ಬೇಕಾದ್ರೂ ಕೆಲಸದಿಂದ ತೆಗೆದುಹಾಕುವ ಒಂದು ಅಭಾವ ಕೂಡ ಇದೆ. ಇದರಿಂದ ಕಾರ್ಮಿಕ ಇಲಾಖೆಯು ಈ ಹೊರಗುತ್ತಿಗೆ ನೌಕರಿ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟೋದಕ್ಕೋಸ್ಕರ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಇವರು ಜಿಲ್ಲಾ ಮಟ್ಟಗಳಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಸಹಕಾರ ಸಂಘಗಳಿಂದಲೇ ನೇರವಾಗಿ ಸಂಬಳವನ್ನು ಪಾವತಿಸುವ ಒಂದು ಯೋಜನೆಗೆ ಕರ್ನಾಟಕ ಕಾರ್ಮಿಕ ಇಲಾಖೆಯು ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಹೊರಗುತ್ತಿಗೆ ನೌಕರಿಗೆ ಏಜೆನ್ಸಿಗಳಿಂದ ಆಗುವ ಶೋಷಣೆ ತಪ್ಪಿಸಲೇಬೇಕಾಗಿದೆ. ಆದ್ದರಿಂದ ಬಿದರ್ ಮಾದರಿಯಲ್ಲಿ ವಿವಿಧ ದೇಶ ಸಹಕಾರ ಸಂಘಗಳ ಆರಂಭಿಸಲಾಗುತ್ತದೆ. ಆರಂಭದಲ್ಲಿ 3 ಜಿಲ್ಲೆಗಳಲ್ಲಿ ಪ್ರಾರಂಭಿಸಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುತ್ತದೆ. ಈಗಾಗಲೇ ಕೆಲಸದಲ್ಲಿರುವ ನೌಕರರಿಗೆ ಸಮಸ್ಯೆ ಆಗಲ್ಲ ಏಜೆನ್ಸಿಯಿಂದ ಅಂತ ಇವರು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ತಿಳಿಸಿದ್ದಾರೆ. ಇದರಿಂದ ರಾಜ್ಯದಲ್ಲಿರುವ ಹೊರಗುತ್ತಿಗೆ ನೌಕರರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಗುತ್ತಿಗೆದಾರರಿಂದ ಹೊರಗುತ್ತಿಗೆ ನೌಕರರು ಏನು ಅನುಭವಿಸುತ್ತಿರುವ ಅನ್ಯಾಯಗಳು ತಡೆಗಟ್ಟೋದಕ್ಕೆ ಸಹ ಆಗುತ್ತೆ.